ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಾವ ತಪ್ಪಿಸಲು ಕೇಂದ್ರ ಬೇರೆ ಪ್ರಯತ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಿಎಂ ಮನವಿಯನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅಭಾವ ತಪ್ಪಿಸಲು ಕೇಂದ್ರ ಬೇರೆ ಪ್ರಯತ್ನ ಮಾಡಬೇಕು. ಹೋಟೆಲ್ ಬಂದ್ ಆದ್ರೆ ಕಷ್ಟ, ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಸಿಲಿಂಡರ್ ಅಭಾವ ತಪ್ಪಿಸಲು ಬೇರೆ ದೇಶಗಳಿಂದ ತರಿಸಿ, ಆಲ್ಟರ್ನೇಟ್ ಆಗಿ ಬೇರೆ ದೇಶಗಳಿಂದ ನೀವು ತರಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಅವರ ಭರವಸೆ ಬೇಗ ಈಡೇರಲಿ ಅಂತ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತವನ್ನ ನೀಡ್ತಾ ಇದೆ. ಒಂದಿಷ್ಟು ಭಾಗದಲ್ಲಿ ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗಿದೆ, ಇನ್ನೊಂದಿಷ್ಟು ಭಾಗದಲ್ಲಿ ಅವರು ಆಲ್ಟರ್ನೇಟ್ ಮೆಥಡ್ಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಸೌದೆ ಒಲೆ ಆಗಿರ್ಬೋದು ಅಥವಾ ಈ ಇಂಡಕ್ಷನ್ ಸ್ಟವ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಆದರೆ ಈ ಎಲೆಕ್ಟ್ರಿಕ್ಗೆ ಹೋದರೆ ಅದರ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು ಜಾಸ್ತಿ ಖರ್ಚಾಗುತ್ತೆ. ಹೀಗಾಗಿ ಹೆಚ್ಚಾಗಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಉದ್ಯಮದವರು. ಇದೇ ರೀತಿ ಮುಂದುವರೆದ್ರೆ ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯಕ್ಕೆ ಸಿಲಿಂಡರ್ ಪೂರೈಕೆಯಲ್ಲಿ ಮಲತಾಯಿ ಧೋರಣೆ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡೋದು? ಟೀಕಿಸುವ ಬಿಜೆಪಿ ನಾಯಕರೇ ಎಲ್ಪಿಜಿ ಪೂರೈಕೆ ಮಾಡಿಸ್ಲಿ ಅಂತ ಸಿಎಂ ಹೇಳಿದ್ದಾರೆ. ರಾಜ್ಯಕ್ಕೆ ಅಗತ್ಯವಿರುವ ಸಿಲಿಂಡರ್ ಪೂರೈಕೆ ಮಾಡಲಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಸಿಲಿಂಡರ್ ಸಮಸ್ಯೆ ಯಾಕೆ ಎಂಬ ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅಂಥವರು ಅಂದ್ರೆ ಈ ರೀತಿ ಕಾಮೆಂಟ್ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಅಂಥವರೇ ಸಿಲಿಂಡರ್ ಪೂರೈಕೆ ಮಾಡಲಿ ಅಂತ ಬಿಜೆಪಿ ನಾಯಕರಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ರಾಜ್ಯಕ್ಕೆ ಸಿಲಿಂಡರ್ ಪೂರೈಕೆಯಲ್ಲಿ ಮಲತಾಯಿ ಧೋರಣೆ ಯಾಕೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಟೀಕಿಸುವ ಬಿಜೆಪಿ ನಾಯಕರೇ ಎಲ್ಪಿಜಿ ಪೂರೈಕೆ ಮಾಡಿಸ್ಲಿ ಅಂತ ಸಿಎಂ ಕಿಡಿಕಾರಿದ್ದಾರೆ. ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. ಈ ಅಭಾವ ಇದೆಯಲ್ಲ, ಯಾವ ತಪ್ಪಿಸ್ಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು ಅವರು ತೊಂದರೆ ಆಗದಿದ್ದಾಗ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತಾರೆ. ರಾಜ್ಯದಲ್ಲೆಲ್ಲ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ. ಯಾರು? ವಿಜಯೇಂದ್ರ ಅಶೋಕ್ ಇವರೆಲ್ಲ ಅವರು ಸಪ್ಲೈ ಮಾಡಲಿ.